ಹರೇ ವಿಠಲ. ಎಲ್ಲರಿಗೂ ಹರಿ ಸ್ಮರಣೆ ಮಾಡೋ ನಿರಂತರ ಚಾನಲಿಗೆ ಸ್ವಾಗತ. ನಾನು ನಿಮ್ಮ ಅನುಷಾ. ನಾನು ದೇವರ ನಾಮಗಳನ್ನು ಹಾಡ್ತಾ ಇರುವುದನ್ನು ನೀವು ಕೇಳಿರಬಹುದು. ಆ ನನ್ನ ಚಿಕ್ಕ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದೇ ರೀತಿ ಇವತ್ತಿಂದ ಚಿಕ್ಕ ಚಿಕ್ಕ ಶ್ಲೋಕಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೀವು ಕಲಿರಿ, ನಿಮ್ಮ ಮಕ್ಕಳಿಗೂ ಸಹ ಕಲಿಸಿಕೊಡಿ. ದೇವರ ನಾಮ, ಶ್ಲೋಕ, ಮಂತ್ರ, ಸ್ತೋತ್ರ ಇದೆಲ್ಲ ಹೇಳೋದ್ರಿಂದ ನಮ್ಮ ಮನಸ್ಸಿಗೆ ಏನೋ ಒಂದು ಖುಷಿ, ಸಂತಸ. ದೇವರ ಶ್ಲೋಕಗಳನ್ನು ಮನೆಯಲ್ಲಿ ಪಠಿಸ್ತಾ ಹೋದರೆ ನಮ್ಮ ಮನೆಯ ವಾತಾವರಣ ತುಂಬ ಶಾಂತವಾಗಿರುತ್ತೆ. ನಮ್ಮ ಮನಸ್ಸು, ಮಕ್ಕಳ ಮನಸ್ಸು ಎಲ್ಲ ನೆಮ್ಮದಿಯಾಗಿರುತ್ತೆ. ದೇವರ ಸ್ಮರಣೆಯೇ ಒಂದು ದೊಡ್ಡ ಸಾಧನೆ. ದೇವರ ನಾಮ, ಶ್ಲೋಕಗಳನ್ನು ಪಠಿಸ್ತಾ ಹೋದರೆ ಯಾವ ರೋಗ ರುಜಿನಗಳು ಸಹ ನಮ್ಮ ಹತ್ತಿರ ಬರುವುದಿಲ್ಲ. ಶ್ಲೋಕ ಹೇಳೋದ್ರಿಂದ ಮಕ್ಕಳಿಗೆ ಮೆಮರಿ ಪವರ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಿಸುತ್ತೆ, ಹಾಗೆ ಅವರ ಬುದ್ಧಿ ಶಕ್ತಿ ಕೂಡ ಜಾಸ್ತಿ ಮಾಡುತ್ತೆ. ಮಕ್ಕಳ ಉಚ್ಚಾರಣೆ ಸ್ಪಷ್ಟವಾಗಿ ಆಗುತ್ತೆ. ಅದಕ್ಕಾಗಿ ಶ್ಲೋಕಗಳನ್ನು ನೀವು ಕಲಿತು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ಲಿರಿಕ್ಸ್ ಜೊತೆಗೆ ಶ್ಲೋಕಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮೊದಲನೇದು ನಾನು ಗಣಪತಿ ಶ್ಲೋಕ ಮತ್ತು ಶಾರದಾದೇವಿ ಶ್ಲೋಕನ ಹೇಳ್ತೀನಿ. ಗಣಪತಿ ಶ್ಲೋಕ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ. ಶಾರದಾದೇವಿ ಶ್ಲೋಕ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಂ ಅಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ. ಶಾರದಾದೇವಿ ಮತ್ತು ಗಣಪತಿ ಇಬ್ಬರು ವಿದ್ಯೆಗೆ ಅಧಿಪತಿ. ಈ ಶ್ಲೋಕಗಳನ್ನು ನೀವು ಕಲಿತು ನಿಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡಿ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯವನ್ನು ನಾವೇ ಮುಂದುವರಿಸೋಣ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಸಹ ಕಲಿತಾರೆ. ಅದೇ ಸಂಪ್ರದಾಯವನ್ನು, ಅದೇ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಈ ಒಂದು ಚಿಕ್ಕ ಪ್ರಯತ್ನ ನಿಮ್ಮೆಲ್ಲರಿಗೂ ಸಹಾಯ ಆಗಲಿ ಅಂತ ಭಾವಿಸ್ತೀನಿ. ಹರೇ ಶ್ರೀನಿವಾಸ.